ಹೆಲೋ ಪೀಪಲ್, ನೀವು ನೋಡ್ತಾ ಇದ್ದೀರಾ ಝೀರೋ ಟು ಹೀರೋ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ನಾವು ಹಿಂದಿನ ವಿಡಿಯೋದಲ್ಲಿ ಸೆಂಟೆನ್ಸ್ಗಳನ್ನು ಹೇಗೆ ಫಾರ್ಮ್ ಮಾಡೋದು ಅಂತೇಳಿ ಕಲ್ತಿದ್ದೇವೆ. ಅದರಲ್ಲಿ ಆಗುವ ಮಿಸ್ಟೇಕ್ಗಳು ಮತ್ತು ಅದನ್ನು ಹೇಗೆ ಕರೆಕ್ಟ್ ಮಾಡಬೇಕು ಅಂತೇಳಿ ಕೂಡ ಕಲ್ತಿದ್ದೇವೆ. ಯಾರಾದರೂ ನೋಡಲಿಲ್ಲ ಅಂತೇಳಿದರೆ ನಾನು ಮೇಲ್ಗಡೆ ಐ ಕಾರ್ಡ್ನಲ್ಲಿ ಹಾಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋದ ಲಿಂಕನ್ನು ಹಾಕ್ತೇನೆ. ದಯವಿಟ್ಟು ಅಲ್ಲಿ ಹೋಗಿ ನೋಡಿ ಮತ್ತು ಈ ವಿಡಿಯೋಗೆ ಬನ್ನಿ. ಹಾಗಾದರೆ ಇವತ್ತು ನೀವು ಟೈಟಲ್ ಮತ್ತು ಥಂಬ್ನೇಲಲ್ಲಿ ಕೂಡ ನೋಡಿರೋ ಪ್ರಕಾರ ಸಿಂಗ್ಯುಲರ್ ಹಾಗೆ ಪ್ಲೂರಲ್ಗಳನ್ನು ಕಲಿತಾ ಇದ್ದೇವೆ. ಮತ್ತು ಅವುಗಳನ್ನು ಮಾಡುವಾಗ ಯಾವುದೆಲ್ಲ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ಅಂತೇಳಿ ಈ ವಿಡಿಯೋದಲ್ಲಿ ನಾವು ಕಲಿತಾ ಇದ್ದೇವೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೆಳಗಡೆ ಒಂದು ರೆಡ್ ಕಲರ್ನ ಸಬ್ಸ್ಕ್ರೈಬ್ ಬಟನ್ ಇದೆ. ಫ್ರೀ ಆಫ್ ಕಾಸ್ಟ್ ಆಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ನೀವು ಯಾವುದೇ ರೀತಿಯ ದುಡ್ಡು ಕೊಡಬೇಕಂತಿಲ್ಲ. ಹಾಗೆ ಅದರ ಜೊತೆ ಒಂದು ಬೆಲ್ ನೋಟಿಫಿಕೇಷನ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಯಾಕಂತ ಹೇಳಿದರೆ ನಾನು ಎವ್ರಿ ಸ್ಯಾಟರ್ಡೇ ಈವ್ನಿಂಗ್ 4:30ಗೆ ಝೀರೋ ಟು ಹೀರೋ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗಾಗಿ ನಿಮಗೆ ಅದರ ಎಲ್ಲ ನೋಟಿಫಿಕೇಷನ್ಗಳು ಬರ್ತದೆ. ಸೊ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ನಾವು ಫಸ್ಟಿಗೆ ಸಿಂಗ್ಯುಲರ್ ಮತ್ತು ಪ್ಲೂರಲ್ ನೌನ್ಗಳು ಅಂತೇಳಿದರೆ ಏನು ಅಂತೇಳಿ ಕಲ್ತ್ಕೊಳ್ಬೇಕು. ಕನ್ನಡದಲ್ಲಿ ಇದನ್ನು ಏಕವಚನ ಮತ್ತು ಬಹುವಚನ ಅಂತೇಳಿ ಹೇಳ್ತಾರೆ. ಸಿಂಗ್ಯುಲರ್ ಅಂತೇಳಿದರೆ ಏಕವಚನ, ಪ್ಲೂರಲ್ಸ್ ಅಂತೇಳಿದರೆ ಬಹುವಚನ. ಈಗ ನಾವು ಸಿಂಗ್ಯುಲರ್ ನೌನ್ ಅಥವಾ ಏಕವಚನವನ್ನು ಒಬ್ಬ ವ್ಯಕ್ತಿ ಅಥವಾ ವಸ್ತು ಇರುವಾಗ ಯೂಸ್ ಮಾಡ್ತೇವೆ. ಅದರ ಜೊತೆ ಪ್ಲೂರಲ್ ನೌನ್ ಅಥವಾ ಬಹುವಚನ ಇವುಗಳನ್ನು ನಾವು ಒಂದು ಅಥವಾ ಜಾಸ್ತಿ ವ್ಯಕ್ತಿ ಅಥವಾ ವಸ್ತುಗಳಿರುವಾಗ ನಾವು ಯೂಸ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, ಈಗ ಸಿಂಗ್ಯುಲರ್ ನೌನ್ನಲ್ಲಿ ಬಾಯ್, ಅ ಗರ್ಲ್, ಒನ್ ಪೆನ್, ಒನ್ ಪೆನ್ಸಿಲ್ ಅಂತೇಳಿ ಕೊಟ್ಟಿದೆ. ಒಬ್ಬ ಹುಡುಗ, ಒಬ್ಬ ಹುಡುಗಿ, ಒಂದು ಪೆನ್ನು, ಒಂದು ಪೆನ್ಸಿಲ್, ಇವುಗಳು ಸಿಂಗ್ಯುಲರ್ ನೌನ್ಗಳಾಗಿ ಬರ್ತದೆ. ಹಾಗೆ ಪ್ಲೂರಲ್ನ ಅಂಡರಲ್ಲಿ ನಿಮಗೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಬಾಯ್ಸ್, 2 ಗರ್ಲ್ಸ್, ಅ ಫ್ಯೂ ಪೆನ್ಸ್, ಮೆನಿ ಪೆನ್ಸಿಲ್ಸ್. ಹುಡುಗರು, ಇಬ್ಬರು ಹುಡುಗಿಯರು, ಕೆಲವು ಪೆನ್ನುಗಳು, ಹಲವು ಪೆನ್ಸಿಲ್ಗಳು. ಸೊ ಇವುಗಳು ಕೆಲವು ಪ್ಲೂರಲ್ ಎಕ್ಸಾಂಪಲ್ಸ್ಗಳಾಗಿರ್ತದೆ. ಈಗ ಜನರಲ್ ಆಗಿ ಯಾರೆಲ್ಲ ಬಿಗಿನಿಂಗಲ್ಲಿ ಇಂಗ್ಲೀಷ್ ಓದ್ತಾರೆ, ಬರೀತಾರೆ, ಹಾಗೆ ಮಾತಾಡ್ತಾರೆ, ಈ ಒಂದು ಮಿಸ್ಟೇಕ್ನ ಎಲ್ಲರೂ ಮಾಡಿರ್ತಾರೆ. ಅದು ಏನು ಅಂತೇಳಿದರೆ, ನಾವು ಎಫಾಸ್ಟ್ರಫಿಗಳನ್ನು ಯೂಸ್ ಮಾಡೋದು. ಯಾವುದಕ್ಕೆ? ಪ್ಲೂರಲ್ಗಳಿಗೆ ಎಫಾಸ್ಟ್ರಫಿಗಳನ್ನು ಯೂಸ್ ಮಾಡೋದು. ಈ ಎಫಾಸ್ಟ್ರಫಿ ಎಸ್ಗಳನ್ನು ಯೂಸ್ ಮಾಡಬಾರ್ದು ಅಂತ ಹೇಳೋದು ಒಂದು ನೋಟಿಸ್ ಆಗಿರ್ತದೆ. ಸೊ ಸಿಂಗ್ಯುಲರ್ ನೌನಲ್ಲಿ ನಾವೀಗ ಎಕ್ಸಾಂಪಲ್ಸ್ನ ನೋಡ್ಬೋದು. ಬಾಯ್, ಅ ಗರ್ಲ್, ಒನ್ ಪೆನ್, ಪೆನ್ಸಿಲ್ ಅಂತೇಳಿ ನಾವಾಗ ಹೇಳಿದೆವು. ಮತ್ತು ಪ್ಲೂರಲ್ಸ್ನಲ್ಲಿ ಬಾಯ್ಸ್, 2 ಗರ್ಲ್ಸ್, ಅ ಫ್ಯೂ ಪೆನ್ಸ್, ಮೆನಿ ಪೆನ್ಸಿಲ್ಸ್ ಅಂತೇಳಿ ನಾವು ಆಗ ಹೇಳಿದ್ದೆವು. ಬಟ್ ಇಲ್ಲಿ ನಿಮಗೆ ಬಾಯ್ ಆದ ನಂತರ ಒಂದು ಎಫಾಸ್ಟ್ರಫಿ ಸೈನ್ ಇದೆ, ನಂತರ ಎಸ್ ಇದೆ. ಇದನ್ನು ಹೀಗೆ ನಾವು ಯೂಸ್ ಮಾಡಬಾರ್ದು. ಇಂಗ್ಲೀಷಲ್ಲಿ ಈ ಎಫಾಸ್ಟ್ರಫಿ ಎಸ್ಗಳನ್ನು ಪ್ಲೂರಲ್ಸ್ಗಳಿಗೆ ಯೂಸ್ ಮಾಡಬಾರ್ದು. ಹಾಗಾದರೆ ಈಗ ಸಿಂಗ್ಯುಲರನ್ನು ಪ್ಲೂರಲ್ ಮಾಡುವ ರೂಲ್ಸ್ಗಳನ್ನು ಕಲಿಯುವುದಕ್ಕಿಂತ ಮೊದಲು ನಮಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ನಾಲೆಡ್ಜ್ ಗೊತ್ತಿರಬೇಕು. ಅದು ಯಾವುದು ಅಂತೇಳಿದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲೀಷ್ನಲ್ಲಿ 26 ಲೆಟರ್ಸ್ಗಳಿವೆ. ಅದರಲ್ಲಿ 5 ವೋವಲ್ಸ್ಗಳು ಅಂತೇಳಿದರೆ ಸ್ವರಗಳು, ಹಾಗೆ 21 ಕಾನ್ಸೊನೆಂಟ್ಸ್ಗಳು ಅಂತೇಳಿದರೆ ವ್ಯಂಜನಗಳು ಇವೆ. ಹಾಗಾದರೆ ಇಂಗ್ಲೀಷಲ್ಲಿ ಇರುವ 5 ವೋವಲ್ಸ್ಗಳು ಅಥವಾ ಸ್ವರಗಳು ಯಾವುವು? ಇಲ್ಲಿ ನಾನು ಕೊಟ್ಟಿದ್ದೇನೆ ನೋಡಿ, AEIOU. ಹಾಗಾದರೆ ನಿಮಗೀಗ ಕನ್ಫ್ಯೂಸ್ ಆಗ್ಬೋದು, ಇವುಗಳನ್ನು ಹೇಗೆ ಯೂಸ್ ಮಾಡಬೇಕು ನಾವು, ಇವುಗಳು ಲೆಟರ್ಸಾ ಸ್ವರಗಳ ಅಂತೇಳಿ ನಿಮಗೆ ಈಗ ಒಂದು ಇಂಪಾರ್ಟೆಂಟ್ ಆಗಿರುವ ಕನ್ಫ್ಯೂಷನ್ ಬಂದೇ ಬರ್ತದೆ. ಬಟ್ ನೀವು ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ಈ ವೋವಲ್ಸ್ಗಳು ಹಾಗೆ ಕಾನ್ಸೊನೆಂಟ್ಸ್ಗಳು ಸೌಂಡ್ಸ್ಗಳಾಗಿರ್ತದೆ. ನಾವು ಯಾವಾಗ ಸ್ಪೋಕನ್ ಇಂಗ್ಲೀಷಲ್ಲಿ ಅಥವಾ ನಾವು ಯಾವಾಗ ಮಾತಾಡ್ತೇವೆ, ಈ 26 ಲೆಟರ್ಸ್ಗಳು ಇವುಗಳು ಸೌಂಡ್ಸ್ಗಳಾಗಿರ್ತದೆ. ಇದನ್ನು ನಾವು ಫಸ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಆಗ ನಮಗೆ ಕ್ಲಿಯರಾಗಿ ವೋವಲ್ಸ್ಗಳು ಹಾಗೆ ಕಾನ್ಸೊನೆಂಟ್ಸ್ಗಳು ಕರೆಕ್ಟಾಗಿ ಗೊತ್ತಾಗ್ತದೆ. ಹಾಗಾದರೆ 5 ವೋವಲ್ಸ್ಗಳು ಯಾವುದು? AEIOU. ಮತ್ತು 21 ಕಾನ್ಸೊನೆಂಟ್ಸ್ಗಳು ಯಾವುದು? ಈ 5 ಬಿಟ್ಟು, ಈ 5 ಸ್ವರಗಳನ್ನು ಬಿಟ್ಟು ಮತ್ತು ಯಾವುದೆಲ್ಲ ಸೌಂಡ್ಸ್ಗಳು ಇಂಗ್ಲೀಷ್ ಲೆಟರ್ಸ್ನಲ್ಲಿದೆ ಅವುಗಳೆಲ್ಲ ಕಾನ್ಸೊನೆಂಟ್ಸ್ಗಳಾಗಿರ್ತದೆ. ಕೆಳಗಡೆ ಇಲ್ಲಿ ನಾನು ಈಗ ಲಿಸ್ಟನ್ನು ಕೊಟ್ಟಿದ್ದೇನೆ, ಇದನ್ನು ಪೌಸ್ ಮಾಡಿ ಬೇಕಾದರೆ ಬರ್ಕೊಳ್ಳಿ. ನಾನು ವಿಡಿಯೋ ನಂಬರ್ 1ರಲ್ಲಿ ನೌನನ್ನು ಕವರ್ ಮಾಡುವಾಗ ಕೌಂಟೇಬಲ್ ಮತ್ತು ಅನ್ಕೌಂಟೇಬಲ್ ನೌನ್ಗಳ ಬಗ್ಗೆ ನಿಮಗೆ ಹೇಳಿದ್ದೆ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ
ದಯವಿಟ್ಟು ಕೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಹಾಗೆ ಐ ಕಾರ್ಡ್ನಲ್ಲಿ ಕೂಡ ನಾನು ಆ ವಿಡಿಯೋದ ಲಿಂಕನ್ನು ಕೊಟ್ಟಿರ್ತೇನೆ. ಇದರ ಬಗ್ಗೆ ಕರೆಕ್ಟಾಗಿ ನಿಮಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಸಿಗುತ್ತೆ. ಇಲ್ಲಿ ನಾನೀಗ ಬ್ರೀಫಾಗಿ ಹೇಳ್ತೇನೆ. ಕೌಂಟೇಬಲ್ ನೌನ್ಸ್ಗಳಿಗೆ ಪ್ಲೂರಲ್ ಇರ್ತದೆ, ಅದನ್ನು ನಾವು ಸಿಂಗ್ಯುಲರ್ ಹೇಗೆ ಮಾಡೋದು ಅಂತೇಳಿ ನಾವು ಆ ವಿಡಿಯೋದಲ್ಲಿ ಕಲ್ತಿದ್ದೆವು. ಅದು ಹೇಗೆ ಅಂತೇಳಿದರೆ, ಇಂಡೆಫಿನೆಟ್ ಆರ್ಟಿಕಲ್ಗಳಾದ ಎ ಆರ್ ಆ್ಯನ್ ಅನ್ನು ಯೂಸ್ ಮಾಡಿದರೆ ನಾವು ಕೌಂಟೇಬಲ್ ನೌನ್ಸ್ನ ಸಿಂಗ್ಯುಲರ್ ಟು ಪ್ಲೂರಲ್ ಆಗಿ ಕನ್ವರ್ಟ್ ಮಾಡ್ಬೋದು. ಆದರೆ ಅನ್ಕೌಂಟೇಬಲ್ ನೌನ್ಸ್ಗಳಿಗೆ ಪ್ಲೂರಲ್ ಇರುವುದಿಲ್ಲ, ಹಾಗಾಗಿ ನಾವು ಎ ಆರ್ ಆ್ಯನ್ ಅನ್ನು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ಅನ್ಕೌಂಟೇಬಲ್ ಮತ್ತು ಕೌಂಟೇಬಲ್ ನೌನ್ಸ್ನ ಪ್ಲೂರಲ್ ಹಾಗೆ ಸಿಂಗ್ಯುಲರ್ಗಳ ಒಂದು ಕುರಿತು ಒಂದು ಚಿಕ್ಕ ಇನ್ಫಾರ್ಮೇಷನ್. ಇದನ್ನು ಈ ರೂಲ್ಸ್ನಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ, ಬಟ್ ಒಂದು ಜನರಲ್ ಆದ ನಾಲೆಜ್ ಇರಲಿ ಅಂತೇಳಿ ನಾನು ಇದನ್ನು ಫಸ್ಟಿಗೆ ಹೇಳ್ತಾ ಇದ್ದೇನೆ. ಯಾಕಂತೇಳಿದರೆ ಇದು ಮಿಸ್ ಔಟ್ ಆಗುವ ಚಾನ್ಸಸ್ಗಳು ತುಂಬ ಇರ್ತದೆ. ಜನರಲ್ ಆಗಿ ಯಾರೂ ಇದನ್ನು ಹೇಳೋದಿಲ್ಲ, ಹಾಗಾಗಿ ಇದನ್ನು ನಾನು ಫಸ್ಟಿಗೆ ನಿಮಗೆ ಆ್ಯಸ್ ಅ ನೋಟಿಸ್ ನಿಮಗೆ ಹೇಳ್ತಾ ಇದ್ದೇನೆ. ಸೊ ಈಗ ಸಿಂಗ್ಯುಲರನ್ನು ಪ್ಲೂರಲ್ ಆಗಿ ಮಾಡುವಂತಹ ಮೊದಲ ರೂಲ್ನ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಅದು ಏನು ಅಂತೇಳಿದರೆ, ಇಫ್ ಅ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ಕಾನ್ಸೊನೆಂಟ್ ಪ್ಲಸ್ ವೈ. ಈಗ ಕಾನ್ಸೊನೆಂಟ್ ಅಂತ ಹೇಳಿದರೆ ಯಾವುದು? ಎ ಇ ಐ ಒ ಯು ಬಿಟ್ಟು ಮತ್ತೆಲ್ಲ ಇಂಗ್ಲೀಷ್ನ ಸೌಂಡ್ಸ್ಗಳು ಕಾನ್ಸೊನೆಂಟ್ ಆಗಿರ್ತದೆ. ಹಾಗಾದರೆ ಅದು ಪ್ಲಸ್ ವೈ ಇದ್ದರೆ ಏನು ಮಾಡಬೇಕು? ನೀವು ವೈಯನ್ನು ರಿಮೂವ್ ಮಾಡಿ ಐ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನೀಗ ಇಲ್ಲಿ ತುಂಬ ಲಿಸ್ಟ್ ಕೊಟ್ಟಿದ್ದೇನೆ, ಅದನ್ನು ನೋಡಿ ಆಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗ್ತದೆ. ಸೊ ಫಾರ್ ಎಕ್ಸಾಂಪಲ್, ಲೇಡಿಯಲ್ಲಿ ವೈ ಕೊನೆಯಲ್ಲಿದೆ ಅಲ್ವಾ, ಅದರ ಜೊತೆ ಡಿ, ಅದು ಯಾವುದು? ಕಾನ್ಸೊನೆಂಟ್. ಎ ಇ ಐ ಒ ಯು ಇಲ್ಲ ಅಲ್ಲಿ, ಹಾಗಾದರೆ ಅದು ಕಾನ್ಸೊನೆಂಟ್. ಆಗ ಏನಾಗ್ತದೆ? ಲೇಡಿ ಇದ್ದದ್ದು ಲೇಡೀಸ್ ಆಗ್ತದೆ, ಸಿಟಿ ಇದ್ದದ್ದು ಸಿಟೀಸ್ ಆಗ್ತದೆ, ಆರ್ಮಿ ಇದ್ದದ್ದು ಆರ್ಮೀಸ್ ಆಗ್ತದೆ, ಬೇಬಿ ಇದ್ದದ್ದು ಬೇಬೀಸ್ ಆಗ್ತದೆ. ಹಾಗಾದರೆ ಫಸ್ಟ್ ರೂಲ್ ಏನು ಹೇಳ್ತದೆ? ಹಾಗಾದರೆ ಯಾವಾಗಲೂ ಸಿಂಗ್ಯುಲರ್ ನೌನ್ನ ಜೊತೆ ಕಾನ್ಸೊನೆಂಟ್ ಇದ್ದರೆ ಅದರ ಜೊತೆ ಪ್ಲಸ್ ವೈ ಇದ್ದರೆ ನಾವೇನು ಮಾಡಬೇಕು? ವೈಯನ್ನು ರಿಮೂವ್ ಮಾಡಬೇಕು ಮತ್ತು ಐ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಆಗ ಆ ಸಿಂಗ್ಯುಲರ್ ನೌನನ್ನು ಪ್ಲೂರಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಇಷ್ಟು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೇನೆ, ಅದನ್ನು ನೀವು ಮಾಡಿದ ನೋಟ್ಸಲ್ಲಿ ಬರ್ಕೊಳ್ಬೋದು. ಮತ್ತು ನಿಮಗೆ ಬೇಕಾದರೆ ನೀವು ಗೂಗಲಲ್ಲಿ ಹೋಗಿ ಸಿಂಗ್ಯುಲರ್ ನೌನ್ ವಿಚ್ ಈಸ್ ಹ್ಯಾವಿಂಗ್ ಕಾನ್ಸೊನೆಂಟ್ ಪ್ಲಸ್ ವೈ ಅಂತೇಳಿ ಕೊಡಿ, ಆಗ ನಿಮಗೆ ತುಂಬ ಲಿಸ್ಟ್ಗಳು ಬರ್ತದೆ. ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದೇನೆ, ಫರ್ದರ್ ರೆಫರೆನ್ಸ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಸೊ ಎರಡನೇ ರೂಲ್ ಏನು ಹೇಳ್ತದೆ ಅಂತೇಳಿ ಈಗ ನೋಡುವ. ಇಫ್ ಅ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ಓವಲ್ ಪ್ಲಸ್ ವೈ. ಈಗ ಸಿಂಗ್ಯುಲರ್ ನೌನ್ ಅದರ ಜೊತೆ ಓವೆಲ್ ಇದ್ದರೆ ಪ್ಲಸ್ ವೈ ಇದ್ದರೆ ಏನು ಮಾಡಬೇಕು ಅಂತೇಳಿ ನಾವೀಗ ಕಲಿತಾ ಇದ್ದೇವೆ. ಆಗ ನಾವು ನೋಡಿದೆವು ಸಿಂಗ್ಯುಲರ್ ನೌನ್ನ ಜೊತೆ ಕಾನ್ಸೊನೆಂಟ್ ಪ್ಲಸ್ ವೈ ಇದ್ದರೆ ಏನು ಮಾಡಬೇಕು ಅಂತೇಳಿ. ಈಗ ಓವಲ್ಗಳ ಜೊತೆ ಪ್ಲಸ್ ವೈ ಇದ್ದರೆ ಏನು ಮಾಡಬೇಕು? ಈಗ ಓವಲ್ಗಳು ಅಂತೇಳಿದರೆ ಯಾವುದು? ಎ ಇ ಐ ಒ ಯು. ಸಿಂಗ್ಯುಲರ್ ನೌನ್ನಲ್ಲಿ ಇದ್ದರೆ ನಾವು ಏನು ಮಾಡಬೇಕು ಅಂತೇಳಿ ಈಗ ನಾವು ಕಲಿತೇವೆ. ಆ ವರ್ಡ್ಗಳ ಜೊತೆ ಎಸ್ ಅನ್ನು ಆ್ಯಡ್ ಮಾಡಬೇಕು. ಫಸ್ಟ್ ರೂಲಲ್ಲಿ ನಾವು ನೋಡಿದೆವು ವೈಯನ್ನು ರಿಮೂವ್ ಮಾಡಿ ಐ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಬಟ್ ಇಲ್ಲಿ ನೀವು ವೈಯನ್ನು ರಿಮೂವ್ ಮಾಡಲಿಕ್ಕೆ ಇಲ್ಲ, ನೀವು ಎಸ್ ಅನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾನು ಕೆಲವು ಲಿಸ್ಟ್ಗಳನ್ನು ಕೊಟ್ಟಿದ್ದೇನೆ ನೋಡಿ. ಬಾಯ್ ಬಿಕಮ್ಸ್ ಬಾಯ್ಸ್, ಡೇ ಬಿಕಮ್ಸ್ ಡೇಸ್, ಕೀ ಬಿಕಮ್ಸ್ ಕೀಸ್, ಮಂಕಿ ಬಿಕಮ್ಸ್ ಮಂಕೀಸ್, ಡಾಂಕಿ ಬಿಕಮ್ಸ್ donkeys, valley becomes valleys, guy becomes guys. ಸೊ ಇಲ್ಲಿ ವೈ ಇದೆ, ಅದರ ಜೊತೆ ಎ ಇ ಐ ಒ ಯು ಸೌಂಡ್ಗಳು ಇದೆ ಅಲ್ವಾ. ಹಾಗಾದರೆ ಆಗ ಏನು ಮಾಡಬೇಕು? ನಾವು ಎಸ್ ಅನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ ಎಕ್ಸಾಂಪಲ್ಗೋಸ್ಕರ ಕೆಲವು ವರ್ಡ್ಸ್ಗಳನ್ನು ಮಾತ್ರ ಕೊಟ್ಟಿದ್ದೇನೆ, ಇಂಥ ತುಂಬ ವರ್ಡ್ಸ್ಗಳಿವೆ, ನೀವು ಹೋಗಿ ನೀವು ಅದನ್ನು ಸರ್ಚ್ ಮಾಡಬೇಕು. ಸೊ ಆಗ ನಿಮ್ಮ ಒಂದು ನಾಲೆಜ್ ಇಂಪ್ರೂವ್ ಆಗ್ತದೆ. ಸೊ ಲೆಟ್ಸ್ ಮೂವ್ ಟುವರ್ಡ್ಸ್ ದ ಥರ್ಡ್ ರೂಲ್, ದಟ್ ಈಸ್ ಇಫ್ ಅ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ಎಸ್ ಎಚ್, ಸಿ ಎಚ್, ಎಸ್, ಎಕ್ಸ್ ಆರ್ ಝೆಡ್, ವಾಟ್ ವಿ ಹ್ಯಾವ್ ಟು ಡೂ? ಸೊ ವಿ ಹ್ಯಾವ್ ಟು ಆ್ಯಡ್ ಇ ಎಸ್. ಈಗ ಸಿಂಗ್ಯುಲರ್ ನೌನ್ನ ಜೊತೆ ಎಸ್ ಎಚ್, ಸಿ ಎಚ್, ಎಸ್, ಎಕ್ಸ್ ಆರ್ ಝೆಡ್ ಇದ್ದರೆ ನಾವು ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಇಲ್ಲಿ ಏನನ್ನು ತೆಗಿಲಿಕ್ಕಿಲ್ಲ, ಬಟ್ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಯಾವುದ್ರ ಜೊತೆ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು? ಯಾವುದೆಲ್ಲ ಸಿಂಗ್ಯುಲರ್ ನೌನ್ಗಳು ಎಸ್ ಎಚ್, ಸಿ ಎಚ್, ಎಸ್, ಎಕ್ಸ್ ಆರ್ ಝೆಡ್ನ ಜೊತೆ
ಇದೆ, ಅವುಗಳಿಗೆ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಗ್ಲಾಸ್ ಗ್ಲಾಸಸ್, ಕ್ಲಾಸ್ ಕ್ಲಾಸಸ್, ಗ್ಯಾಸ್ ಗ್ಯಾಸಸ್, ಬಾಸ್ ಬಾಸಸ್, ಆಸ್ ಆಸಸ್, ಅಟ್ಲಿಸ್ ಅಟ್ಲಿಸಸ್, ಬಜ್ ಬಜಸ್, ಬಾಕ್ಸ್ ಬಾಕ್ಸಸ್, ಫಾಕ್ಸ್ ಫಾಕ್ಸಸ್, ಟ್ಯಾಕ್ಸ್ ಟ್ಯಾಕ್ಸಸ್, ಫ್ಯಾಕ್ಸ್ ಫ್ಯಾಕ್ಸಸ್, ವ್ಯಾಕ್ಸ್ ವ್ಯಾಕ್ಸಸ್. ಇವುಗಳೆಲ್ಲ ಕೆಲವು ಎಕ್ಸಾಂಪಲ್ಗಳು. ಅದರ ಜೊತೆ ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನಾನು ಹೇಳ್ತಾ ಇದ್ದೇನೆ. ಯಾಕಂತೇಳಿದರೆ ಇದು ಎಸ್ ಎಚ್, ಸಿ ಎಚ್, ಎಸ್, ಎಕ್ಸ್ ಮತ್ತು ಝೆಡ್ ಅನ್ನು ಎಂಡ್ ಆಗುವ ಸಿಂಗ್ಯುಲರ್ ನೌನ್ಗಳ ಬಗ್ಗೆ ಹೇಳ್ತಾ ಉಂಟು ಅಲ್ವಾ. ಹಾಗಾದರೆ ನಾವು ಇನ್ನೂ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡುವ. ಅದ್ಯಾವುದು ಅಂತ ಹೇಳಿದರೆ ಡಿಶ್ ಡಿಶಸ್, ವಿಶ್ ವಿಶಸ್, ಬ್ರಷ್ ಬ್ರಷಸ್, ಬುಷ್ ಬುಷಸ್, ಕ್ಲಾಶ್ ಕ್ಲಾಶಸ್, ವಾಚ್ ವಾಚಸ್, ಬೆಂಚ್ ಬೆಂಚಸ್, ಚರ್ಚ್ ಚರ್ಚಸ್, ಕ್ಯಾಚ್ ಕ್ಯಾಚಸ್. ಇಲ್ಲಿ ನಾವು ಎಲ್ಲ ವರ್ಡ್ಗಳನ್ನು ನೋಡಿದೆವು. ಯಾವುದೆಲ್ಲ ವರ್ಡ್ಗಳನ್ನು ನೋಡಿದೆವು? ಎಸ್ ಎಚ್ ವರ್ಡ್ಗಳನ್ನು ನೋಡಿದೆವು, ಸಿ ಎಚ್ ವರ್ಡ್ಗಳನ್ನು ನೋಡಿದೆವು, ಎಸ್ ವರ್ಡ್ಗಳನ್ನು ನೋಡಿದೆವು, ಎಕ್ಸ್ ವರ್ಡ್ಗಳನ್ನು ನೋಡಿದೆವು, ಝೆಡ್ ವರ್ಡ್ಗಳನ್ನು ಕೂಡ ನೋಡಿದೆವು. ಈ ಎಲ್ಲ ಲೆಟರ್ಗಳು ಎಂಡ್ ಆಗುವ ಸಿಂಗ್ಯುಲರ್ ನೌನ್ನ ಜೊತೆ ನಾವು ಯಾವುದನ್ನು ಆ್ಯಡ್ ಮಾಡಬೇಕು? ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಆಗ ನಮಗೆ ಆ ವರ್ಡ್ಗಳ ಪ್ಲೂರಲ್ ಫಾರ್ಮ್ಸ್ ಸಿಗ್ತದೆ. ಸೊ ಇದು ತುಂಬಾ ಈಸಿಯಾಗಿದೆ. ಯಾಕಂತ ಹೇಳಿದರೆ ನೀವು ಎಸ್ ಎಚ್, ಸಿ ಎಚ್, ಎಸ್, ಎಕ್ಸ್, ಝೆಡ್ ವರ್ಡ್ಗಳನ್ನು ನೋಡಿದರೆ ಆಯಿತು. ಅವುಗಳು ಇತ್ತು ಅಂತೇಳಿ ಆದರೆ ನೀವು ಇ ಎಸ್ ಅನ್ನು ಆ್ಯಡ್ ಮಾಡಿದರೆ ಮುಗೀತು, ನಿಮಗೆ ಸಿಂಗ್ಯುಲರ್ನಿಂದ ಪ್ಲೂರಲ್ ಫಾರ್ಮ್ ಆ ವರ್ಡ್ನದ್ದು ಸಿಗ್ತದೆ. ಹಾಗಾದರೆ ಈಗ ನಾವು ರೂಲ್ ನಂಬರ್ 4 ನೋಡುವ. ಅದು ಯಾವುದು ಅಂತೇಳಿದರೆ ಮೋಸ್ಟ್ ನೌನ್ಸ್ ಎಂಡ್ ಇನ್ ಓ. ಇವುಗಳಿಗೆ ನಾವು ಏನು ಮಾಡಬೇಕು? ಇವುಗಳಿಗೆ ನಾವು ಎಸ್ ಅನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅವಕಾಡೋ, ಅವಕಾಡೋಸ್, ಓ ಇಂದ ಎಂಡ್ ಆಗಿದೆ ಅಲ್ವಾ, ಇದಕ್ಕೆ ನಾವು ಎಸ್ ಅನ್ನು ಆ್ಯಡ್ ಮಾಡಬೇಕು. ಕಮಾಂಡೋ ಕಮಾಂಡೋಸ್, ಕಾನ್ಸರ್ಟೋ ಕಾನ್ಸರ್ಟೋಸ್, ಯೂರೋ ಯೂರೋಸ್, ಕಿಲೋ ಕಿಲೋಸ್, ಲೋಗೋ ಲೋಗೋಸ್, ಫೋಟೋ ಫೋಟೋಸ್, ಪಿಯಾನೋ ಪಿಯಾನೋಸ್, ರೇಡಿಯೋ ರೇಡಿಯೋಸ್, ಸೋಲೋ ಸೋಲೋಸ್, ಝೂ ಝೂಸ್. ಇವುಗಳೆಲ್ಲ ಓ ಇಂದ ಎಂಡ್ ಆಗುವ ವರ್ಡ್ಗಳು. ಇವುಗಳಿಗೆ ನಾವು ಎಸ್ ಅನ್ನು ಆ್ಯಡ್ ಮಾಡಿದರೆ ನಮಗೆ ಈ ವರ್ಡ್ಗಳ ಪ್ಲೂರಲ್ ಫಾರ್ಮ್ಸ್ ಸಿಗ್ತದೆ. ಸೊ ಯಾವುದೆಲ್ಲ ನೌನ್ ವರ್ಡ್ಗಳು ಓ ಇಂದ ಎಂಡ್ ಆಗ್ತದೆ ಅವುಗಳ ಜೊತೆ ನೀವು ಎಸ್ ಅನ್ನು ಆ್ಯಡ್ ಮಾಡಿದರೆ ನಿಮಗೆ ಅವುಗಳ ಪ್ಲೂರಲ್ ಫಾರ್ಮ್ಸ್ ಸಿಗ್ತದೆ. ಆದರೆ ಕೆಲವು ನೌನ್ಸ್ಗಳು ಓ ಇಂದ ಎಂಡ್ ಆಗ್ತವೆ, ಅವುಗಳಿಗೆ ನೀವು ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಅವುಗಳು ಯಾವುದು ಅಂತ ಹೇಳಿದರೆ ಹೀರೋ ಹೀರೋಸ್, ಮ್ಯಾಂಗೋ ಮ್ಯಾಂಗೋಸ್, ಪೊಟ್ಯಾಟೊ ಪೊಟ್ಯಾಟೋಸ್, ಟೊಮ್ಯಾಟೊ ಟೊಮ್ಯಾಟೋಸ್, ಇಕೋ ಇಕೋಸ್, ಕಾರ್ಗೋ ಕಾರ್ಗೋಸ್, ವಾಲ್ಕ್ಯಾನೋ ವಾಲ್ಕ್ಯಾನೋಸ್, ವೆಟೋ ವೆಟೋಸ್. ಇಲ್ಲಿ ನಿಮಗೀಗ ಕನ್ಫ್ಯೂಸ್ ಆಗ್ಬೋದು. ಹಿಂದೆ ನಾನು ಹೇಳಿದೆ ಎಸ್ ಆ್ಯಡ್ ಮಾಡಿ, ಈಗ ಹೇಳಿದೆ ಇ ಎಸ್ ಆ್ಯಡ್ ಮಾಡಿ ಅಂತೇಳಿ. ನೀವು ಒಂದು ತಿಳ್ಕೊಳ್ಬೇಕು ಏನು ಅಂತೇಳಿದರೆ, ಇಲ್ಲಿ ಕೆಲವು ನೌನ್ಸ್ಗಳು ಯಾವುದೆಲ್ಲ ಓ ಇಂದ ಎಂಡ್ ಆಗ್ತದೆ ಅವುಗಳಿಗೆ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡ್ಬೋದು. ಅದು ನೀವು ಪ್ರಾಕ್ಟೀಸಿಂದ ಬರಬೇಕು. ಅಲ್ಲಿ ನಾವು ರಿಜಿಡ್ ಆದಂತಹ ಯಾವುದೇ ರೂಲ್ಸ್ಗಳು ಇಲ್ಲ. ಬಟ್ ನೀವು ಇಂತಹ ವರ್ಡ್ಸ್ಗಳನ್ನು ಲಿಸ್ಟ್ ಔಟ್ ಮಾಡಬೇಕು, ನೀವು ಸರ್ಚ್ ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಬಾಯ್ ಹಾರ್ಟ್ ಮಾಡಬೇಕು. ನಿಮ್ಮ ಪ್ರಾಕ್ಟೀಸಿಂದ ನೀವು ಇದನ್ನು ಡಿಫರೆನ್ಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನೀವು ಇದನ್ನು ಏನು ಮಾಡಬೇಕು? ಇದನ್ನು ಲಿಸ್ಟ್ ಔಟ್ ಮಾಡಬೇಕು, ಇಂತಹ ಸಿಮಿಲರ್ ವರ್ಡ್ಸ್ಗಳನ್ನು ಕಲೆಕ್ಟ್ ಮಾಡಬೇಕು ಮತ್ತು ಅದನ್ನು ಓದಬೇಕು. ಆಗ ನಿಮಗೆ ಇ ಎಸ್ ಆ್ಯಡ್ ಮಾಡಬೇಕಾ ಅಥವಾ ಎಸ್ ಆ್ಯಡ್ ಮಾಡಬೇಕಾ ಅಂತೇಳಿ ಒಂದು ಕ್ಲಿಯರ್ ಕಟ್ ಆದ ನಾಲೆಜ್ ಬರ್ತದೆ. ಇಲ್ಲಿ ನೀವು ಪರ್ಟಿಕ್ಯುಲರ್ ಆದಂತಹ ನಮಗೆ ರೂಲ್ಸ್ಗಳು ಸಿಗುವುದಿಲ್ಲ. ಇದು ನಿಮಗೆ ಪ್ರಾಕ್ಟೀಸಲ್ಲಿ ಬರ್ತದೆ. ನೀವು ಬೈ ಪ್ರಾಕ್ಟೀಸ್ ನಿಮಗೆ ಇದು ಇಂಪ್ರೂವ್ ಆಗ್ತದೆ. ಹಾಗಾಗಿ ನೀವು ಏನು ಮಾಡಬೇಕು? ಇಂತಹ ವರ್ಡ್ಸ್ಗಳನ್ನು ಲಿಸ್ಟ್ ಮಾಡಬೇಕು, ಅದನ್ನು ಕಲಿಬೇಕು. ಸೊ ನಾವು 6ನೇ ರೂಲ್ ಕಡೆಗೆ ಹೋಗುವ. ಅದ್ಯಾವುದು ಅಂತ ಹೇಳಿದರೆ ಸಮ್ ನೌನ್ಸ್ ಎಂಡಿಂಗ್ ಇನ್ ಓ ಯು ಕ್ಯಾನ್ ಆ್ಯಡ್ ಬೋತ್ ಇ ಎಸ್ ಆರ್ ಎಸ್. ನಾನು ಆಗ ಹೇಳಿದೆ ಐದರ್ ಇ ಎಸ್ ಆ್ಯಡ್ ಮಾಡಿ ಅಥವಾ ಎಸ್ ಆ್ಯಡ್ ಮಾಡಿ. ಕೆಲವು ನೌನ್ಗಳು ಕೆಲವು ಸರಿ ಎಸ್ ಅನ್ನು ತಗೊಳ್ತದೆ, ಕೆಲವು ಸರಿ ಇ ಎಸ್ ಅನ್ನು ತಗೊಳ್ತದೆ. ಇನ್ನು ಕೆಲವು ನೌನ್ಸ್ಗಳು ಎರಡೂ ಇ ಎಸ್ ಅಥವಾ ಎಸ್ ಅನ್ನು ತಗೊಳ್ತದೆ. ಅದ್ಯಾವುದು ಅಂತೇಳಿ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೇನೆ. ಅದ್ಯಾವುದು ಅಂತೇಳಿದರೆ ಬಫೆಲ್ಲೋ, ಕಾರ್ಗೋ, ಮಾಸ್ಕಿಟೋ, ಮೋಟೋ, ಟೊರ್ನಾಡೋ, ವಾಲ್ಕ್ಯಾನೋ ಇವುಗಳೆಲ್ಲ ನಿಮಗೆ ಇ ಎಸ್ ಅಥವಾ ಎಸ್ ಅನ್ನು ತಗೊಳ್ತದೆ. ಆದರೆ ಇಲ್ಲಿ ಇ ಎಸ್ ಅಂತ ಹೇಳೋದು ತುಂಬ ಕಾಮನ್ ಆಗಿ ನೀವು ಯೂಸ್ ಮಾಡ್ಬೋದು. ಹಾಗಾಗಿ ನೀವು ಇ ಎಸ್ ಜೊತೆನೇ ಹೋಗ್ಬೋದು. ಈ ವರ್ಡ್ಸ್ಗಳಿಗೆ ನೀವು ಇ ಎಸ್ ಅನ್ನು ಆ್ಯಡ್ ಮಾಡಿ ಅದನ್ನು
ಪ್ಲೂರಲ್ಗಳಿಗೆ ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಸೊ ಬಫೆಲ್ಲೋಸ್ ಆಗ್ತದೆ, ಅಲ್ಲಿ ES ಕೂಡ ತಗೊಳ್ತದೆ, S ಕೂಡ ತಗೊಳ್ತದೆ. ಕಾರ್ಗೋಸ್ ES ಕೂಡ ತಗೊಳ್ತದೆ, S ಕೂಡ ತಗೊಳ್ತದೆ. ಹಾಗಾಗಿ ಇಂಥ ವರ್ಡ್ಸ್ಗಳನ್ನು ನೀವು ಫಸ್ಟಿಗೆ ಕಲೆಕ್ಟ್ ಮಾಡಬೇಕು, ಅದರ ಫಾರ್ಮ್ಸ್ಗಳನ್ನು ಬರೆದಿಟ್ಕೊಳ್ಬೇಕು, ಮತ್ತು ಅದನ್ನು ನೀವು ಯೂಸ್ ಮಾಡಬೇಕು. ಆಗ ನಿಮಗೆ ಒಂದು ಕ್ಲಿಯರ್ ಕಟ್ ಆದಂತಹ ಒಂದು ಐಡಿಯಾ ಸಿಗ್ತದೆ, ನಾವು ಎಲ್ಲಿ ES ಯೂಸ್ ಮಾಡಬೇಕು, ಎಲ್ಲಿ S ಯೂಸ್ ಮಾಡಬೇಕು ಅಂತೇಳಿ. ಸೊ ಪ್ರೈಮರಿ ಐಡಿಯಾ ಏನು ಅಂತೇಳಿದರೆ, ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡಬೇಕು, ಆಗ ಮಾತ್ರ ನೀವು ಈ ವರ್ಡ್ಸ್ಗಳನ್ನು ಹೇಗೆ ಯೂಸ್ ಮಾಡೋದು ಅಂತೇಳಿ ನಿಮಗೆ ಆಟೋಮ್ಯಾಟಿಕ್ಕಾಗಿ ಗೊತ್ತಾಗ್ತದೆ. ಸೊ ನಾವೀಗ 7ನೇ ರೂಲ್ ಕಡೆಗೆ ಹೋಗುವ. ಅದು ಯಾವುದು ಅಂತೇಳಿದರೆ, ಇಫ್ ಅ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ F ಆರ್ FE, ವಿ ಹ್ಯಾವ್ ಟು ರಿಮೂವ್ F ಆ್ಯಂಡ್ FE ಆ್ಯಂಡ್ ವಿ ಹ್ಯಾವ್ ಟು ಆ್ಯಡ್ VES. ಸೊ ಈಗ ಏನು ಮಾಡಬೇಕು, ನಮಗೆ ಈಗ F ಅಥವಾ FE ಅಂತ ಹೇಳುವಂತಹ ಸಿಂಗ್ಯುಲರ್ ನೌನ್ಗಳು ಸಿಕ್ಕಿದ್ರೆ F ಮತ್ತು FE ಅನ್ನು ತೆಗಿಬೇಕು, ಮತ್ತು ಅದರ ಜೊತೆ VES ಅನ್ನು ಆ್ಯಡ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಲಿಸ್ಟ್ ಕೊಟ್ಟಿದ್ದೇನೆ, ನೋಡುವ. ವೈಫ್ ಯಾವುದರ ಜೊತೆ ಎಂಡ್ ಆಗ್ತಾ ಇದೆ, FE ಜೊತೆ ಎಂಡ್ ಆಗ್ತಾ ಇದೆ ಅಲ್ವಾ? ಹಾಗಾಗಿ ನಾವು ಅದನ್ನು ತೆಗೆದು ಯಾವುದನ್ನು ಆ್ಯಡ್ ಮಾಡಬೇಕು, VES ಅನ್ನು ಆ್ಯಡ್ ಮಾಡಬೇಕು. ಆಗ ಏನಾಗ್ತದೆ, ವೈಫ್ಸ್ ಆಗ್ತದೆ. ಲೈಫ್ FE ಇಂದ ಎಂಡ್ ಆಗಿದೆ, ಅದನ್ನು ತೆಗಿಬೇಕು, VES ಅನ್ನು ಆ್ಯಡ್ ಮಾಡಬೇಕು, ಲೈವ್ಸ್ ಆಗ್ತದೆ. ನೈಫ್ಸ್. ಹಾಫ್ F ಇಂದ ಎಂಡ್ ಆಗಿದೆ, ಆಗ ನಾವು F ಅನ್ನು ತೆಗೆದು VES ಅನ್ನು ಆ್ಯಡ್ ಮಾಡಬೇಕು. ಸೊ ಲೀಫ್, ಥೀಫ್, ವುಲ್ಫ್, ಶೆಲ್ಫ್, ಸೆಲ್ಫ್, ಸ್ಕಾರ್ಫ್, ಲೋಫ್, ಇವುಗಳೆಲ್ಲ F ಇಂದ ಅಥವಾ FE ಇಂದ ಎಂಡ್ ಆಗಿದೆ ಅಲ್ವಾ? ಸೊ ಇವುಗಳನ್ನು ನೀವು ತೆಗೆದು VES ಅನ್ನು ಆ್ಯಡ್ ಮಾಡಿದರೆ ಮುಗೀತು, ನಿಮಗೆ ಆ ಸಿಂಗ್ಯುಲರ್ ನೌನ್ನ ಪ್ಲೂರಲ್ ಸಿಗ್ತದೆ. ಸೊ ಈಗ 8ನೇ ರೂಲ್ಗಳು ಕೆಲವು ಎಕ್ಸೆಪ್ಷನ್ಸ್ಗಳನ್ನು ಹೇಳ್ತದೆ. ಅದು ಯಾವುದು ಅಂತೇಳಿದರೆ ನೋಡಿ, ಚೀಫ್, ಮಿಸ್ಚಿಫ್, ಬಿಲೀಫ್, ಪ್ರೂಫ್, ಸೇಫ್, ಫೀಫ್. ಈಗ ನಾನು ಆಗ ಹೇಳಿದೆ, F ಅಥವಾ FE ಬಂದರೆ ನೀವು ಅವುಗಳನ್ನು ತೆಗೆದು VES ಅನ್ನು ಆ್ಯಡ್ ಮಾಡಬೇಕು ಅಂತೇಳಿ. ಬಟ್ ಇಲ್ಲಿ ನೀವು ನೋಡಬೇಕು, S ಅನ್ನು ಅದರ ಜೊತೆ ಆ್ಯಡ್ ಮಾಡಬೇಕು. ನೀವು ಯಾವುದೂ ತೆಗಿಲಿಕ್ಕಿಲ್ಲ, ಜಸ್ಟ್ ನೀವು S ಅನ್ನು ಆ್ಯಡ್ ಮಾಡಬೇಕು. ಈಗ ಮತ್ತೆ ಅದೇ ನೋಟಿಗೆ ನಾವು ಬಂದಿದ್ದೇವೆ. ಅದು ಏನು ಅಂತೇಳಿದರೆ, ಇಂತಹ ವರ್ಡ್ಸ್ಗಳನ್ನು ನೀವು ಫಸ್ಟಿಗೆ ಕಲೆಕ್ಟ್ ಮಾಡಬೇಕು, ಅದನ್ನು ನೀವು ಬರ್ಕೊಳ್ಬೇಕು. ಬರ್ಕೊಂಡಾದ ನಂತರ ಅದನ್ನು ನೀವು ಡೈಲಿ ಯೂಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ನಿಮಗೆ ಈ ಎಕ್ಸೆಪ್ಷನ್ಸ್ಗಳೆಲ್ಲ ಗೊತ್ತಾಗ್ತದೆ. ನಾನು ಕೆಲವು ವರ್ಡ್ಸ್ಗಳನ್ನು ಕೊಡ್ಬೋದು ವಿನಃ ಎಲ್ಲ ವರ್ಡ್ಸ್ಗಳನ್ನು ನನಗೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದರೆ ನನಗೆ ವಿಡಿಯೋ ಮುಗಿಯೋದೇ ಇಲ್ಲ. ಸೊ ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನು ಕೊಡ್ಬೋದು, ಬಟ್ ಅದರ ನಂತರ ನೀವು ಪ್ರಾಕ್ಟೀಸ್ ಮಾಡಬೇಕು. ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮಗೆ ಮಾತಾಡಲಿಕ್ಕೆ, ಬರೀಲಿಕ್ಕೆ, ಹಾಗೆ ಓದಲಿಕ್ಕೆ ಗೊತ್ತಾಗೋದು. ಇದರಿಂದ ಮಾತ್ರ ನಿಮಗೆ ಸ್ಪೋಕನ್ ಇಂಗ್ಲೀಷಲ್ಲಿ ಹೆಲ್ಪ್ ಆಗ್ತದೆ. ಇಲ್ಲಿ ನಾನು ಪ್ರೈಮರಿ ಸೋರ್ಸ್ ಅಷ್ಟೇ. ಅದರ ನಂತರ ನೀವು ನಿಮ್ಮ ಸೆಲ್ಫಿಂದ ನೀವು ಓದಬೇಕು, ನೀವು ಸ್ಟಡಿ ಮಾಡಬೇಕು, ನೀವು ಡೈಲಿ ಯೂಸ್ ಮಾಡಬೇಕು. ಆಗ ಮಾತ್ರ ನಿಮಗೆ ಮಾತಾಡಲಿಕ್ಕೆ, ಬರೀಲಿಕ್ಕೆ, ಹಾಗೆ ಓದಲಿಕ್ಕೆ ಸಾಧ್ಯ. ಸೊ ಏನು 9ನೇ ರೂಲ್ ಹೇಳ್ತದೆ, ಇರ್ರೆಗ್ಯುಲರ್ ಪ್ಲೂರಲ್ಸ್ಗಳ ಬಗ್ಗೆ ಹೇಳ್ತದೆ. ಅದು ಯಾವುದು? ಮ್ಯಾನ್, ಮೆನ್, ವುಮನ್, ವಿಮೆನ್, ಟೂತ್, ಟೀತ್, ಮೌಸ್, ಮೈಸ್, child, children, index, indices, person, people, ox, oxen, goose, geese, foot, feet, matrix, matrices, quiz, quizzes. ಸೊ ಇವೆಲ್ಲ ಕೆಲವು ಇರ್ರೆಗ್ಯುಲರ್ ಪ್ಲೂರಲ್ಗಳು. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಏನು ಅಂತೇಳಿದರೆ ನೀವು ಇದನ್ನು ಲಿಸ್ಟ್ ಔಟ್ ಮಾಡಲೇಬೇಕು. ಇಲ್ಲ ಅಂತೇಳಿದರೆ ನಿಮಗೆ ಇದು ಹೀಗೆ ಕೇಳಿ ಅರ್ಥ ಆಗೋದಿಲ್ಲ. ಮತ್ತು ಪ್ಲೂರಲ್ಸ್ಗಳಲ್ಲಿ ಕೆಲವು ಚೇಂಜಸ್ಸೇ ಇರೋದಿಲ್ಲ, ನೀವು ನೋಡಿರ್ಬೋದು. ಫಾರ್ ಎಕ್ಸಾಂಪಲ್, ಡೀರ್, ಫಿಶ್, ಶೀಪ್, ಸೀರೀಸ್, ಸ್ಪೀಸೀಸ್, ಆಫ್ಸ್ಪ್ರಿಂಗ್, ಡೇಟಾ, ಹೆಡ್ ಕ್ವಾರ್ಟರ್ಸ್, ಏರ್ಕ್ರಾಫ್ಟ್. ಇವುಗಳೆಲ್ಲ ಚೇಂಜೇ ಇರೋದಿಲ್ಲ, ಇವುಗಳೆಲ್ಲ ಪ್ಲೂರಲ್ಸಲ್ಲೇ ಇರ್ತವೆ. ಸೊ ಇದು ನಾನು ಕೆಲವು ಎಕ್ಸಾಂಪಲ್ಸ್ಗಳನ್ನು ಮಾತ್ರ ಕೊಟ್ಟಿದ್ದೇನೆ. ನಿಮಗೆ ಇದನ್ನು ಕರೆಕ್ಟಾಗಿ ಕಲಿಬೇಕು ಅಂತೇಳಿದರೆ ನೀವು ವರ್ಡ್ಸ್ಗಳ ಕಲೆಕ್ಷನನ್ನು ಫಸ್ಟಿಗೆ ಮಾಡಬೇಕು. ನೀವು ವರ್ಡ್ಸ್ಗಳನ್ನು ಫಸ್ಟಿಗೆ
ಕಲೆಕ್ಟ್ ಮಾಡಬೇಕು, ಅದನ್ನು ಬರ್ಕೊಳ್ಬೇಕು, ಅದನ್ನು ಯೂಸ್ ಮಾಡಲಿಕ್ಕೆ ಕಲಿಬೇಕು. ಆಗ ಮಾತ್ರ ನಿಮಗೆ ಈ ಸಿಂಗ್ಯುಲರ್ ಮತ್ತು ಪ್ಲೂರಲ್ಗಳನ್ನು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಸಾಧ್ಯ ಮತ್ತು ಅದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ. ನೀವು ಇಷ್ಟರ ತನಕ ವಿಡಿಯೋನ ಕೇಳ್ತಿದ್ದೀರಾ ಅಂತೇಳಿ ಆದರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಲ್ಲಿ ಇಂಟ್ರೆಸ್ಟ್ ಉಂಟು ಮತ್ತು ನೀವು ಮಾತಾಡಬೇಕು ಅಂತೇಳಿ ಈ ವಿಡಿಯೋವನ್ನು ಕಲಿತಿದ್ದೀರಿ ಅಂತೇಳಿ ನನಗೆ ಅರ್ಥ ಆಗ್ತದೆ. ಹಾಗಾದರೆ ನೀವು ಮತ್ತೊಂದು ವಿಷಯ ಮಾಡಬೇಕು. ಏನು ಅಂತೇಳಿದರೆ ಕೆಳಗಡೆ ಒಂದು ರೆಡ್ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಒತ್ತಬೇಕು. ಅದರ ಜೊತೆ ಒಂದು ಬೆಲ್ ನೋಟಿಫಿಕೇಷನ್ ಐಕನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಬೇಕು. ಇದು ಮಾಡಿದರೆ ನಿಮಗೆ ನನ್ನ ಕ್ಲಾಸ್ನ ಎಲ್ಲ ವಿಡಿಯೋಗಳು ರೆಗ್ಯುಲರ್ ಆಗಿ ನೋಟಿಫಿಕೇಷನ್ನಲ್ಲಿ ಬರ್ತಾ ಇರ್ತದೆ. ನಾನು ಯಾವಾಗಲೂ ಸ್ಯಾಟರ್ಡೇ 4:30ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೆ ಈ ವಿಡಿಯೋ ಸಿಕ್ಕಲಿಲ್ಲ ಅಂತೇಳಿದರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತೇಳಿ ಅರ್ಥ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆ ಬೆಲ್ ನೋಟಿಫಿಕೇಷನ್ನ ಕೂಡ ಕ್ಲಿಕ್ ಮಾಡಿ ಮತ್ತು ನನ್ನ ಎಲ್ಲ ವಿಡಿಯೋದ ಅಪ್ಡೇಟ್ಗಳನ್ನು ಪಡಿತಾ ಇರಿ ಅಂತೇಳಿ ಹೇಳ್ತಾ 0 to Hero ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ವಿಡಿಯೋ ನಂಬರ್ 4ರಲ್ಲಿ ಮತ್ತೆ ಸಿಗೋಣ. ನಾನು ಮಹೇಶ್ ವಿಡಿಯೋದಿಂದ ಸೈನ್ ಆಫ್ ಆಗ್ತಾ ಇದ್ದೇನೆ.